7 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ಒಂದು ಕಡೆ ನಗಾರಿ ಜಾಂಗಟೆಗಳ ಸಪ್ಪಳ, ಒಂದು ಕಡೆ ಆನೆ ಒಂಟೆಗಳ ಕೂಗಾಟ, ಒಂದು ಕಡೆ ಸೈನಿಕರ ಚೀರಾಟ, ಒಂದು ಕಡೆ ಜಯಘೋಷದ ಮೊಳಗು. ಎಲ್ಲಿ ನಡೆದಿತ್ತದು? ರಣರಂಗದಾಗ. ಅಂಥ ರಣರಂಗದ ಮಧ್ಯದೊಳಗೆ ನಿಂತುಕೊಂಡು, ಅಷ್ಟು ಸಪ್ಪಳದ ಮಧ್ಯದೊಳಗೆ ನಿಂತುಕೊಂಡು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನ. ಕೃಷ್ಣ ಉಪದೇಶವನ್ನು ಕೇಳುತ್ತಾನ ಅಂದ್ರೆ ಅವರ ಭಾವ ಏಕಾಕಾರ ಹೇಗಿತ್ತು? ನಮ್ಮದು ಪರಿಸ್ಥಿತಿ ಹಂಗ. ಈಗ ಏನು ನಡೆದದ ಇದು ಪರಿಸ್ಥಿತಿ ಹಂಗ. ಯಾಕ? ಮದ್ದಳೆಗಳ ಸಪ್ಪಳ, ಹರುಷದ ಕೂಗಾಟ. ಹೌದಲ್ಲ? ಹರುಷ ಇವತ್ತಿನ ದಿನ ಸ್ವಾತಂತ್ರ್ಯೋತ್ಸವದ ದಿನ ಇವತ್ತೋ ಬರೆದದತ್ತೋ ಎಲ್ಲಿ ರಾಯಣ್ಣನಿಗೆ ಗೊತ್ತಾಗಿತ್ತೋ ಗೊತ್ತಿಲ್ಲ. ಸ್ವಾತಂತ್ರ್ಯ ದಿನ ಬರುವ ದಿನ ಆಗಸ್ಟ್ 15, ಅವತ್ತೇ ಆತ ಜನ್ಮ ತಾಳಿ ಭೂಮಿಗೆ ಬಂದ ಕಾರಣ ಇವತ್ತು ಆತನ ಮೆರವಣಿಗೆ. ಆತನ ಮೆರವಣಿಗೆ ಇವತ್ತೇ ಆತನಿಗೆ ಜನ್ಮ. ಅಂತಹ ಪುಣ್ಯಾತ್ಮರು ನಮ್ಮ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರ ಯಾಕೆ ಸಮಯ ಅದ ಬಂದದ ಅದಕ್ಕದ ವಿಷಯ ಇಟ್ಕೊಂಡೆ. ಒಂದು ವೇಳೆ ಅಂತಹ ಮಹಾತ್ಮರು, ಮಹಾನ್ ಕ್ರಾಂತಿಕಾರ ಪುರುಷರು ಹುಟ್ಟದೇ ಇದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರ್ಲಿ. ಅಂತಹ ಪುಣ್ಯಾತ್ಮರನ್ನು ನೆನಪು ಮಾಡತಕ್ಕದ್ದಂತೂ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಕೃಷ್ಣ ಸೈನ್ಯದ ಮಧ್ಯದಲ್ಲಿ ಉಪದೇಶ ಮಾಡಿದ ಹಾಗೆ ಇಲ್ಲಿ ಉಪದೇಶ ಮಾಡುವ ಕರ್ತವ್ಯ ನನ್ನದು, ಉಪದೇಶ ಪಾಲಿಸುವ ಕರ್ತವ್ಯ ನಿಮ್ಮದು ಅಂತ ಹೇಳುತ್ತಾ ಅದು ಶಾಂತಾಗಿಂದ ಮತ್ತೆ ನಾನು ಅವ್ರ ಬಗ್ಗೆ ಹೇಳಬೇಕಾಗ್ಯದ. ಇವತ್ತು ಸ್ವಾತಂತ್ರ್ಯ ದಿನೋತ್ಸವ ಅಲ್ಲ, ಅದನ್ನು ಹೇಳಬೇಕಾಗ್ಯದ. ಅದನ್ನು ಹೇಳುವಾಗ ಈ ಏನು ಇಲ್ಲಿ ಚಿತ್ರೀಕರಣ ಮಾಡುವಂಥ ಸಲಕರಣೆಗಳನ್ನು ಇಟ್ಟಿದ್ದಾರೆ, ಛಾಯಾಗ್ರಹಣ, ಅದರೊಳಗೆ ನಮ್ಮ ಧ್ವನಿಗಿನ ಆ ಧ್ವನಿ ಹೆಚ್ಚು ಬರಬಹುದು. ಕನ್ನಡ ನಾಡಿಗೆ ಇದು ಚಿತ್ರೀಕರಣ ಹೋಗುವುದರಿಂದ ಅದು ಸ್ವಲ್ಪ ಅಲ್ಲಿ ವ್ಯತ್ಯಾಸಗಳಾಗುವುದು ಸಂಭವದ. ಹಾಗಾಗಿ ಪುಣ್ಯಾತ್ಮರೇ ಏನದಪ್ಪ ಅಂತ ಕೇಳಿದರೆ, ನಮ್ಮ ಜನ್ಮ ಪಾವನ ಆಗಬೇಕಾಗಿತ್ತು ಅಂದರೆ ಸತ್ಸಂಗದಲ್ಲಿ ಭಾಗಿಗಳಾಗೋದು. ಕೋಹಳ್ಳಿ ಗ್ರಾಮದ ಜನ ಪುಣ್ಯ ಮಾಡಿ, ಕೋಹಳ್ಳಿ ಗ್ರಾಮದ ಜನ ಪುಣ್ಯ ಮಾಡಿ, ಪುಣ್ಯದ ಪ್ರಭಾವ ದೊರಕದೆ ಇದ್ದರೆ ಅಂತಪ್ಪ ಸದ್ಗುರುನಾಥನ ದರ್ಶನ ಆಗದು. ಒಬ್ಬ ಮಹಾತ್ಮರ, ಸಂತರ, ಶರಣರ, ಫಕೀರ ಪೈಗಂಬರರ ದರ್ಶನ ಆಗಬೇಕಾದ್ರನ ಹಿಂದಿನ ಜನ್ಮದ ಸುಕೃತ ಪುಣ್ಯ ಬೇಕು. ಆ ಪುಣ್ಯ ಇರದೇ ಇದ್ರೆ ಅವ್ರನ್ನ ಇಲ್ಲಿ ಸಮೀಪ ಬರುಗೊಡೋದಿಲ್ಲ, ಬರಲಿಕ್ಕೆ ಸಾಧ್ಯನೂ ಇಲ್ಲ, ಅದು ಬರೋದಿಲ್ಲ. ಆ ಪುಣ್ಯ ನಿಮ್ಮ ಊರಿನ ಜನರದ್ದು ಬಾಳದ. ಕೋಹಳ್ಳಿ ಏನು ನೋಡ್ರಿ ಹೆಸರು. ನಾವು ಈ ಭಾಗಕ್ಕೆ ಬಂದ ನಂತರ ಕೋಹಳ್ಳಿ ಅಂತ ಕೇಳ್ದೇವಿ, ಏನಿದೆ ಹೆಸರು? ಆ ಊರಿಗೆ ಕೋಹಳ್ಳಿ ಅಂತ ಯಾಕೆ ಬಂತು? ಅದಕ್ಕೊಂದು ಇತಿಹಾಸ ಇರಬೇಕಲ್ಲ. ಕೋಹಳ್ಳಿ ಅಂತ ಯಾಕೆ ಬಂತು, ಇತಿಹಾಸ ಇರಬೇಕಲ್ಲ ಅಂತ ನೋಡಿದಾಗ, ನಾ ಚಿಕ್ಕವಿರುವಾಗಲೇ ನಮ್ಮ ಗ್ರಾಮಕ್ಕೆ ಮಹಾತ್ಮರು, ಸಂತರು ಭಾಳ ಜನ ಬರೋರು. ನಮ್ಮ ಹುಣಸ್ಯಾಳ ನಮ್ಮದು
ಬಸವನ ಬಾಗೇವಾಡಿ ತಾಲೂಕು ಹುಣಸ್ಯಾಳ ಗ್ರಾಮ ನಾನು ಹುಟ್ಟಿದ ಊರು. ಆ ಗ್ರಾಮದೊಳಗೆ 75% ಸಿದ್ಧಾರೂಢನ ಪರಮ ಭಕ್ತರು ಊರು ತುಂಬ. ಸಿದ್ಧಾರೂಢ ಅಂದ್ರೆ ಸಾಕು ನಮ್ಮೂರೊಳಗೆ ಅಂತ ಒಂದು ಊರ. ಆ ಗ್ರಾಮಕ್ಕೆ ಅನೇಕ ಶರಣರು ಬರೋದು ಹೋಗೋದು. ನಾ ಸಣ್ಣವಿರ್ಲಾಕಾಗೆ ಅವರು ಬರೋದು, ಪ್ರವಚನ ಹೇಳೋದು, ಮೈಕ್ ಹಚ್ಚಲ್ಲ, ಹಾಗೆ ಧ್ವನಿ ಮೂಲಕ. ಅಕ್ಕನ ಬಳಗ ಅಂತ ಒಂದು ಮಾಡಿ, ಅಕ್ಕನ ಬಳಗದ ಹೆಸರು ಮ್ಯಾಗ ಅಕ್ಕ ಮಹಾದೇವಿ ಮಠ ಕಟ್ಟಿದ್ರು ಮೊದಲು. ಆ ಮಠದೊಳಗೆ ಪ್ರವಚನ ನಡೀತಿತ್ತು. ಎಷ್ಟು ಜನ ಬರ್ತಾರೆ ಅಲ್ಲೇ ಕೂಡೋದು, ಹೆಚ್ಚಾಯ್ತಂದ್ರೆ ರಸ್ತದಾಗ ಕೂಡೋದು, ಹೀಗೆಲ್ಲ. ಆ ಎಲ್ಲ ಮಹಾತ್ಮರ ಬಂದವರು ಹೇಳುತ್ತಿದ್ರು. ಒಮ್ಮೆರೆ ಒಬ್ಬರು ನೆನಪು ತೆಗಿಯವರು, ಏನು ಅಷ್ಟಾವಕ್ರ ಮುನಿಗಳು. ಆ ಕತಿ ಹೇಳೋರ ನಮಗೆ. ಅಷ್ಟಾವಕ್ರ ಮುನಿ ಅಂದ್ರೆ ಅಷ್ಟ ಅಂದ್ರೆ 8, ವಕ್ರ ಅಂದ್ರೆ ಯಾಶಿ ದಿಗಡಿ, ನೇರ ಅಲ್ಲ ಅದು ವಕ್ರ. ಹಾಂ ಹೋಗ್ತದಲ್ಲ ಅದು ವಕ್ರ. 8 ಥರದ ವಕ್ರವಾಗಿರುವಂಥ ಮನುಷ್ಯ ಹುಟ್ಟಿದ್ದದು ಯಾವುದಾದ್ರೂ ಊರಿದ್ರೆ ಅದು ಕೋಹಳ್ಳಿ ಗ್ರಾಮ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಕೋಹಳ್ಳಿ ಗ್ರಾಮ. ಆತ ಯಾರ ಮಗ ಅಂದ್ರೆ ಕೋಹಳ ಋಷಿಯ ಮಗ. ಕೋಹಳ ಋಷಿ ಕೋಹಳ್ಳಿ ಗ್ರಾಮದಲ್ಲಿ ವಾಸ ಮಾಡಿದ್ದ. ಆತ ಪ್ರಕಾಂಡ ಪಂಡಿತ. ಆತ ಕಾಶಿಗೆ ಹೋಗಿ ಅಭ್ಯಾಸ ಮಾಡಿದವನಲ್ಲ, ಗುರುಕುಲದಲ್ಲಿ ಇದ್ದು ಅಭ್ಯಾಸ ಮಾಡಿದ. ಅಂತಹ ಕೋಹಳ ಋಷಿಯ ಗರ್ಭದಲ್ಲಿ ಜನಿಸಿ ಬಂದ. ಆದರೆ ಏನು ಅಂತ ಕೇಳಿದ್ರೆ ಇವ 8 ಥರದ ವಕ್ರ ಆಗಲಿಕ್ಕೆ ತಂದೆಯ ಶಾಪವೇ ಕಾರಣ. ಒಂದು ದಿನ ಹೆಂಡತಿಗೆ ಉಪದೇಶ ಮಾಡ್ತಿದ್ದ, ಕತೆ ಹೇಳುತ್ತಿದ್ದ. ಹೆಂಗೆ ಕೃಷ್ಣ ಸುಭದ್ರನ ಹೊಟ್ಟೆಯೊಳಗೆ ಅಭಿಮನ್ಯು ಇರುವಾಗ ಕೃಷ್ಣ ಹೆಂಗೆ ಕತೆ ಹೇಳುತ್ತಿದ್ದ, ಚಕ್ರವ್ಯೂಹ ಅನ್ನೋದು ಇರ್ತದಪ್ಪ, ಆ ಚಕ್ರವ್ಯೂಹದೊಳಗೆ ಹೋಗಿ ಹೆಂಗೆ ಹೋಗಬೇಕು, ಯಾರು ತಂಗಿಗೆ ಹೇಳುತ್ತಿದ್ದ ಸುಭದ್ರಾಗ, ಕೇಳಮ್ಮ ಹೇಳ್ತೀನಿ, ಅದು ಚಕ್ರ ಇರ್ತದ, ಅದರೊಳಗೆ ಹೋಗಿ ಹೊರಗೆ ಬರಬೇಕಾದ್ರೆ ಭಾಳ ಕಠಿಣದು. ಅದಕ್ಕೇನಂತಾರ ಅಂದ್ರೆ ಚಕ್ರವ್ಯೂಹ. ವ್ಯೂಹ ಅಂದ್ರೆ ಮುಸುಕ್ ಹಾಕೋದು, ವ್ಯೂಹ ಅಂದ್ರೆ ಸುತ್ತುವರಿಯೋದು. ನಮ್ಮ ಸುತ್ತಲೂ ಅದನ್ನು ಹಾಕಿ ಕಟ್ಟದಂಗೆ ಗಿಡಕ್ಕೆ, ಹಂಗೆ ಒಂದು. ಆ ಚಕ್ರವ್ಯೂಹದ ಬಗ್ಗೆ ಹೆಂಗೆ ಕೃಷ್ಣ ಸುಭದ್ರೆಗೆ ಹೇಳುವಾಗ ಸುಭದ್ರಾಗೆ ನಿದ್ದೆ ಹತ್ತು ಮಡಿಲಲ್ಲಿ ಇರುವಂಥ ಅಭಿಮನ್ಯು ಆಗ 8-8.5 ತಿಂಗಳ ಮಗು ತಂಗಿ ಹೂ ಹೂ ಅನ್ನಾಕಿ ಗಪ್ಪಾಗಿಬಿಟ್ಲು. ನಿದ್ದೆತ್ತಿ ಒಳಗಿರೋ ಕೂಸ ಹೂ ಅಂತಿತ್ತು, ಹೂ ಅಂತಿತ್ತು. ಆಗ ಕೇಳ್ದ ಇವ, ಯಾರವರು ಹೂ ಅನ್ನೋರು? ನಾನ ಮಾಮ ಅಂದವ. ನಾನು, ನೀ ಯಾರೋ? ಇಲ್ಲಿ ಪಟ್ಟಿಯೊಳಗಿದ್ದೀನಿ ಎಂದ. ಅದಕ್ಕೆ ಯಾರಾದರೂ ಹೆಣ್ಮಕ್ಳು ಗರ್ಭಿಣಿ ಇದ್ದಾಗ ಒಳ್ಳೆಯ ಸಂಸ್ಕಾರ ಕೊಡ್ರಿ ಅನ್ನೋರು. ಆವಾಗ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತದೆ, ಮಕ್ಕಳು ಉತ್ತುಂಗಕ್ಕೆ ಹೋಗುತ್ತಾರೆ. ಆವಾಗ ಹೂ ಅನ್ನೋದ್ರೊಳಗೆ ಕೃಷ್ಣ, ಅಲ್ಲ ನೀನು ಏನೋ ಹೊಟ್ಟೆಗದಿದಿ ಹೂ ಅಂತೀಯಲ್ಲ, ಹೊರಗೆ ಬಂದು ಏನು ಮಾಡಾಮದಿ ಅಂತ ಅಟ್ಟೊತ್ತಿಗೆ ಕಂಸನ ಕೊಂದಿದ್ದ ಕತೆ ಹೇಳಿದ್ದ. ಕೃಷ್ಣನಿಗೆ ಕಂಸ ಸೋದರ ಮಾವ, ನನ್ನ ಸೋದರ ಮಾವನನ್ನು ನಾ ಕೊಂದೀನಿ ಅಂತ ಆ ಕತೆ ಹೇಳ್ಕೊಂಡು ಮುಂದೆ ಬಂದಿದ್ದ. ಇದೆಲ್ಲ ವಿಷಯ ಹೊರಗೆ ಬಂದು ಏನು ಮಾಡಾಮನ ಅಭಿಮನ್ಯು ಹೇಳ್ದ, ನಾನು ನಿನ್ನಂಗೆ ನನ್ನ ಸೋದರ ಮಾವನನ್ನು ಕೊಲ್ಲುತ್ತೀನಿ ಅಂದ. ಇವನ ಸಾಯ್ಬೇಕಲ್ಲ ಕೃಷ್ಣ. ಈ ವಿಚಾರ ಇಟ್ಕೊಂಡವ ಏನು ಮಾಡದ, ಚಕ್ರವ್ಯೂಹದ ಮುಂದಿನ ಕತೆ ಹೇಳಲಿಲ್ಲ. ಇವನು ಚಕ್ರವ್ಯೂಹದೊಳಗೆ ಕಳಿಸಿ ನಾಶ ಮಾಡಬೇಕು. ಯಾಕೆ? ಧರ್ಮ ಉಳಿಬೇಕಾಗಿತ್ತು. ಅದು ಕಪಟ ನಾಟಕ ಸೂತ್ರಧಾರಿ ಅಂತ ಕರೀತಾರೆ ಕೃಷ್ಣನಿಗೆ.
ಆದರೆ ಯಾಕೆ ಕಪಟ ಮಾಡದ, ಯಾಕೆ ಹಂಗೆಲ್ಲ ಮಾಡಿದ ಅಂದ್ರೆ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆ. ಹಂಗೆ ಇಲ್ಲಿ ಕೋಹಳ ಋಷಿ ಹೆಂಡತಿ ಗರ್ಭವತಿಯಾದಾಗ ಹೆಂಡತಿಗೆ ಕಥೆಗಳನ್ನು ಹೇಳುತ್ತಿದ್ದ, ಶ್ಲೋಕಗಳನ್ನು ಹೇಳುತ್ತಿದ್ದ, ವೇದ ಉಪನಿಷತ್ತುಗಳ ಸಾರವನ್ನು ಹೇಳುತ್ತಿದ್ದ. ಹೇಳುವಾಗ ಹೆಂಡತಿ ಕೇಳುತ್ತಿದ್ಲು, ಹೂನ್ರಿ ಅಂತಿದ್ಲು. ಮುಂದೆ ಹೆಂಡತಿಗೆ ನಿದ್ದೆ ಬತ್ತು. ಗರ್ಭದಲ್ಲಿರುವಂಥ ಈ ಶಿಶು ಅಂತೂ ಇವ ಹೇಳುವಾಗ ಇದು ತಪ್ಪಾಯ್ತು ನೋಡು ಅಂದುಬಿಟ್ಟ. ಎಲ್ಲದನಮ್ಮ? ತಾಯಿಯ ಗರ್ಭದಲ್ಲಿ. ಕೋಹಳ ಋಷಿ ಹೇಳುವ ಶ್ಲೋಕದೊಳಗೆ ತಪ್ಪಾಗಿದ್ದನ್ನು ಇದು ಹಿಂಗಲ್ಲ, ಇದು ತಪ್ಪಾಯ್ತು ಅಂದ. ಯಾರು ನೀನು ಅಂದ. ನಾನು ನಿನ್ನ ಮಗ ಗರ್ಭದಲ್ಲಿ ಇರಾವ. ಇದ್ಯಾಂಗ ಶ್ಲೋಕ ತಪ್ಪಾಗ್ತದೋ ಇನ್ನೊಮ್ಮೆ ನೋಡಬೇಕಾದ್ರೆ ಅಂದ ತಂದೆಗೆ. ಇನ್ನೊಮ್ಮೆ ನೋಡು, ಗ್ರಂಥವನ್ನು ಸರಿಯಾಗಿ ನೋಡು, ಇದು ಶ್ಲೋಕ ತಪ್ಪದ. ಅದ್ಯಾಂಗ ತಪ್ಪಿರ್ತದೋ ಅಂತ ತೆಗೆದು ನೋಡೋದ. ತಪ್ಪಾಗಿತ್ತು. ಹೌದಲ್ಲೋ, ತಪ್ಪಾಗ್ಯದ. ನೀ ಅಂತ ಜ್ಞಾನಿ ಅಂದುಬಿಟ್ಟ ತಂದೆ. ಇನ್ನು ಹೊಟ್ಟೆಗದಾನ. ಯಾವಾಗ ನೀನೆಂತ ಜ್ಞಾನಿ ಅಂದ, ಇವನಿಗೊಂದು ಸ್ವಲ್ಪ ಅಹಂಕಾರ, ನಾನು ವಿದ್ಯಾವಂತ ಅನ್ನೋದು, ನಾನು ಬಹಳ ಪ್ರಕಾಂಡ ಪಂಡಿತ ಅನ್ನೋದು. ಇವೆಲ್ಲ ಮದಗಳು ಬರ್ತಿರ್ತಾವ್ರಿ. ವಿದ್ಯಾಮದ, ಯೌವನ ಮದ, ಹಣ ಮದ, ರೂಪ ಮದ, ಇವೆಲ್ಲ ಬರ್ತಿರ್ತಾವ. ಆ ವಿದ್ಯಾಮದ ಇದ್ದ ಕಾರಣ ಏನದ್ದ, ಸಿಟ್ಟು ಬಂತು. ಯಾವಾಗ ನನಗಿನ ಹೊಟ್ಟೆಯಾಗಿರೋಟಿಗೆ ಉತ್ತರ ಕೊಡ್ತಿದೆ ಅಂದ್ರೆ 8 ದರದ ಯಾಸಿದಿಗಡಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ಅದಕ್ಕವ ಶಾಪಕ್ಕೆ ಗುರಿಯಾಗಿ 8 ಥರದ ಯಾಸಿದಿಗಡಿಯಾಗಿ ಹುಟ್ಟಿದ. ಅವಾಗ ಹೆಸರು ಏನಿಡಬೇಕು ಅಂತ ಗುರುಗಳನ್ನು, ಪುರೋಹಿತರನ್ನ ಕೇಳಿದಾಗ 8 ಥರದ ಯಾಸಿದಿಗಡಿ ಅದನವ. ಅದಕ್ಕೆ ಇವಾಗ ಅಷ್ಟಾವಕ್ರ ಮುನಿ ಅಂತ ಹೆಸರಿಡೋಣ. ಮುನಿ ಮಗ ಅದಾನ, ಮುನಿ ಅಂತ ಸೇರಿಸೋನು. ಅಯ್ಯನ ಮಗ ಅದಾನ, ಅಯ್ಯ ಸೇರಿಸ್ತೇವ ಇಲ್ಲ. ಕಲ್ಲಯ್ಯನ ಮಗಗ ಬಸಯ್ಯ ಅಂತ ಇಡ್ತೇವೆ. ಹಂಗ ಇಲ್ಲಿ ಕೋಹಳ ಋಷಿಯ ಮಗನಿಗೆ ಅಷ್ಟಾವಕ್ರ ಮುನಿ ಅಂತ ನಾಮಕರಣ ಮಾಡಿ. ಅಂಥ ಅಷ್ಟಾವಕ್ರ ಮುನಿ ಹುಟ್ಟಿದ ಊರು ಈ ಕೋಹಳ್ಳಿ ಗ್ರಾಮ ಅನ್ನುವಂಥದ್ದು ನಾವು ನೆನಪಿನಲ್ಲಿಡಬೇಕು. ನಾವು ಬರೀ ಕೇಳುತ್ತಿದ್ದೇವೆ. ನಾವು ಎಂಥ ಪುಣ್ಯಾತ್ಮಪ ಅಷ್ಟಾವಕ್ರ ಮುನಿ. ಅವನ ಕತೆ ಕೇಳಿದಾಗ ಒಮ್ಮೆ ರೋಮಾಂಚನ ಆಗೋದು, ನಮಗೆ ರೋಮಾಂಚನ ಆಗೋದು. ಆದ್ರೆ ಅಂತಹ ಮಹಾಪುರುಷ ಹುಟ್ಟಿದ ಊರಿಗೆ ಪುರಾಣ ರೂಪದೊಳಗೆ ಪ್ರವಚನ ಹೇಳೋದಕ್ಕೆ ನಾನು ಬಂದಿನಲ್ಲ. ನನ್ನ ಎಷ್ಟು ಜನ್ಮದ ಪುಣ್ಯ ಇರಬೇಕು ಹೇಳಿ, ನಾನು ಎಷ್ಟು ಜನ್ಮದ ಪುಣ್ಯ ಇರಬೇಕು. ಸಣ್ಣವಿರುವಾಗಲೇ ಆತನ ಹೆಸರು ಕೇಳಿ ಬೆಳೆದವ ನಾನು. ಅದಕ್ಕೆ ನೀವು ಪುಣ್ಯವಂತರು ಅಂತ ನಿಮಗೆ ಹೇಳಿದೆ. ಅಂಥ ಪುಣ್ಯಾತ್ಮರ ಜನ್ಮ ತಾಳಿದ್ದು. ಇದರ ಇತಿಹಾಸ ಇನ್ನೂ ಭಾಳದ. ಸಂದರ್ಭ ಬಂದಾಗ ಒಂದೊಂದು ದಿನ ಬಿಚ್ಚುತ್ತೇನೆ. ನಿಮ್ಮ ಊರಿನ ಇತಿಹಾಸ ಬಹಳ ಸುಂದರ. ಕೋಹಳ ಋಷಿಯಿಂದ ಕೋಹಳ್ಳಿ ಗ್ರಾಮ ಆಗಿ ಮಾರ್ಪಟ್ಟದ. ಈ ನಿಮ್ಮ ಊರ ಕಾಯೋದಕ್ಕೆ ಕೂಡಲ ಸಂಗಮನಾಥ ನೆಲೆಸ್ಯಾನ. ನೋಡ್ರಿ, ಹಾಗೆಲ್ಲ ಯಾಕದ. ಇಷ್ಟೇ ಅಲ್ಲ, ನಿಮ್ಮ ಗ್ರಾಮಕ್ಕೆ ಶ್ರೀರಾಮಚಂದ್ರ ಬಂದು ಹೋಗ್ಯಾನ. ಅದನ್ನು ಮುಂದೊಂದು ದಿನ ಹೇಳುತ್ತೇನೆ. ಶ್ರೀರಾಮಚಂದ್ರ, ಅದಕ್ಕೆ ಕೋಹಳ್ಳಿಯವರು ಪುಣ್ಯ ಮಾಡಿ, ಪುಣ್ಯ ಮಾಡಿದ್ದಕ್ಕಾಗಿ ಪುರಾಣ ಪ್ರವಚನದೊಳಗೆ ನೀವು ಭಾಗಿಗಳಾಗಿ. ಅದಕ್ಕೆ ಇದು ಭಾಗಿಗಳು. ಶ್ರೀ ಗುರು ವಚನದಿಂದರಿಕ ಸುಧೆಯುಂಟೆ, ರಾಗದಿಂಬೇರಿನ್ನು ಭವಬೀಜ ಮುಂಟೆ. ನಿಜಗೊಂಡ್ರು ಹೇಳ್ಕೊಂಡು ಬರುತ್ತಾರೆ. ಶ್ರೀ ಗುರು ಅಂದರೆ ಯಾರು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಕ್ಕಿಂತಲೂ, ಆತನ ಮಾತಿನಕ್ಕಿಂತಲೂ ಇನ್ನೊಂದು ವೇದ ಉಪನಿಷತ್ತುಗಳು ಯಾವುದೂ ಇಲ್ಲ. ಸುಧೆ ಅಂದ್ರೆ ಅಮೃತ. ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಚನ ಅಂದ್ರೆ ಮಾತು, ಮಾತಿನಕ್ಕಿಂತಲೂ ಅಧಿಕ ಅಂದ್ರೆ ಹೆಚ್ಚಿನದಾಗಿರುವಂತಹ ಸುಧೆ ಅಂದ್ರೆ ಅಮೃತ, ಹೆಚ್ಚಿನದಾಗಿರುವಂಥ ಅಮೃತ ಈ ಜಗತ್ತಿನೊಳಗೆ ಯಾವುದರೆ ಅದನು ಅಂದ್ರೆ ಯಾವುದೂ ಇಲ್ಲ ಅಂತ ಹೇಳ್ಕೊಂಡು, ಯಾವುದೂ ಇಲ್ಲ. ಇದಕ್ಕೊಂದು ಗುಲಾಬಿ ಹೂವಿನ ಗಿಡ ಅಂತ ಅನಿಸ್ಬೇಕಾಗಿತ್ತು ಅಂದ್ರೆ
ಇದು ಗುಲಾಬಿ ಹೂವಿನ ಗಿಡ ಅಂತ ನಾನು ಹುಟ್ಟಿದಾಗ ನನಗೆ ಗೊತ್ತಿಲ್ಲ, ನನಗೆ ತಿಳುವಳಿಕೆ ಬಂದರೂ ಗೊತ್ತಿಲ್ಲ. ಯಾರೋ ಒಬ್ಬರು ನನಗಿದನ್ನು ಹೇಳಿದಾಗ ಹೌದು ಇದು ಗುಲಾಬಿ ಗಿಡ ಅಂತ ಹೆಂಗೆ ನನಗೆ ಮನವರಿಕೆ ಆಯಿತೋ, ಅವರ ಮಾತು ಕೇಳಿದಾಗ ಇದು ಗುಲಾಬಿ ಗಿಡ ಅಂತ ನಂಬಿದಿನೋ, ಹಾಗೆಯೇ ಗುರು ಹೇಳುವಂಥ ಮಾತನ್ನು ಕೇಳಿದಾಗ ದೇಹ ನಾನಲ್ಲ ಜೀವಾತ್ಮನೇ ನಾನು ಅಂತ ಗುರುತಾಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಗುರುತಾಗಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಹುಟ್ಟುದಾಗ ಶಾಣ್ಯರಾಗ್ಯಾವ್ರಿ? ಮತ್ತೆ ಯಾಕ್ರಪ್ಪ ಹುಟ್ಟುದಾಗ ಶಾಣೆ ಆಗ್ಯಾವೆ? ಏನೂ ಗೊತ್ತಿಲ್ಲ. ಈಕೆ ಯವ್ವ ಅನ್ನೋದು ಗೊತ್ತಿಲ್ಲ, ಅಪ್ಪ ಅನ್ನೋದು ಗೊತ್ತಿಲ್ಲ, ಇದು ಕಡಚಿಗೆ ಅನ್ನೋದು ಗೊತ್ತಿಲ್ಲ, ಇದು ಬೆಂಕಿ ಅನ್ನೋದು ಗೊತ್ತಿಲ್ಲ. ಹೌದಲ್ಲ ಹೇಳಿ? ಯಾವುದದ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲರೂ ಕಲಿತು ಬಂದು ಜಾಣರಾಗಿ ಈಗೆಲ್ಲ ನನಗೆಲ್ಲ ಗೊತ್ತು, ನೀನು ದೊಡ್ಡ ಶಾಣೆ ನಡಿ ಅಂತೆ. ನಾವು ಹೆಂಗೆ ಕಲ್ತೇವೆ ಹಂಗೆ ಅವರು ಕಲ್ತಾರ, ಅವ್ರು ಕಲ್ತಂಗೆ ಜಗತ್ತು ಕಲ್ತು. ನಾವೇ ಹುಟ್ಟಿದಾಗ ಕಲ್ತಿಲ್ಲ. ಹೌದಲ್ಲ? ಎಲ್ಲ ಬಲ್ಲವರಿಲ್ಲ, ಬಲ್ಲವರಿದ್ದು ಬಹಳಿಲ್ಲ, ಬಲ್ಲವರಿದ್ದು ಬೆಲೆ ಇಲ್ಲ ಸರ್ವಜ್ಞ. ಯಾರಿಗದ? ಎಲ್ಲ ಬಲ್ಲವರು ಯಾರದರಪ್ಪ ಜಗತ್ತಿನೊಳಗೆ? ಎಲ್ಲ ಬಲ್ಲವರಿದ್ದು ಬೆಲೆ ಇಲ್ಲ. ಬಲ್ಲವರು ಭಾಳ ಮಂದಿ ಅದಾರನಂದ್ರೆ ಅದೂ ಇಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಈಗೇನು ನಡೆದದು ಜಗತ್ತಿನಾಗ? ದೊಡ್ಡವರು ಶಾಣ್ಯರು ಇವರು ಹಿರಿಯರು ನನ್ನ ಒಳಿತಿಗಾಗಿ 4 ಮಾತು ಚಲೋ ಹೇಳ್ತಾರತ್ತ ಯಾರು ಕೇಳ್ತಾರ? ಬಟಾಣ ಬಂದ್ ಮಾಡ್ರಿ. ಯಾರೇ ನನ್ನ ಚಲೋದಕ್ಕೆ ಹೇಳ್ತಾರಂತ ಯಾರೇ ಬೆಲೆ ಕೊಡ್ತಾರನ್ನೋದ್ರು ಕೊಡೋದು, ಬೆಲೆ ಕೊಡಂಗಿಲ್ಲ. ಯಾಕಂದ್ರೆ ಒಂದೊಂದು ಮನೆಗೆ 4 ಜನ ಹಿರಿಯರಾಗ್ಯಾರ. ಒಂದು ಮನೆಗೆ 4 ಜನ ಹಿರಿಯರಾಗ್ತಾರ.